ನಿತ್ಯ ಆರ್ಥಿಕ, ಸಾಮಾಜಿಕ, ವಾಣಿಜ್ಯೋದ್ಯಮ ಕ್ಷೇತ್ರದಲ್ಲಿ ಬೆಳೀತಾ ಇರುವ ಹುಬ್ಬಳ್ಳಿ ನಗರಕ್ಕೆ ಸಾವಿರಾರು ಜನರಿಗೆ ಆಗಮನ ನಿರ್ಗಮನ ಸೇವೆ ನೀಡಬೇಕಾದ ಸಿಬಿಟಿ ಬಸ್ ನಿಲ್ದಾಣ ನೋಡಿದ್ರೆ ಅಯ್ಯೋ ಅನಿಸುವಂತಹ ದುಸ್ಥಿತಿ ಇದೆ. ಸ್ಮಾರ್ಟ್ ಸಿಟಿ ಯೋಜನೆ ಅಡಿ ಕೋಟಿ ವೆಚ್ಚದಲ್ಲಿ ಅಭಿವೃದ್ಧಿ ಕಂಡ ಹುಬ್ಬಳ್ಳಿ ಸಿಬಿಟಿ ಬಸ್ ನಿಲ್ದಾಣದ ಬಹುಮಹಡಿ ಕಟ್ಟಡದಲ್ಲಿ ಮೂಲಭೂತ ಸಮಸ್ಯೆಗಳು ಏರ್ಪಟ್ಟು ಇದೆಲ್ಲ ಯಾವಾಗ್ರಿ ಸುಧಾರಣೆ ಆಗುತ್ತೆ ಅಂತ ಪ್ರಶ್ನೆ ಮೂಡುವಂತಿದೆ. ಬಸ್ ನಿಲ್ದಾಣದಲ್ಲಿ ಆರಂಭದಲ್ಲಿ ಇರುವ ಸಾರಿಗೆ ನಿರ್ವಾಹಕರ ಕೊಠಡಿ ಬಿರುಕು ಬಿಟ್ಟು ಗ್ಲಾಸ್ ಒಡೆದು ಇನ್ನೇನು ಬೀಳುವ ಹಂತದಲ್ಲಿದೆ. ಬಸ್ ನಿಲ್ದಾಣದ ಆಸನಗಳ ಮೇಲೆ ಕೆಲವರು ಕೂರಲು ಬಾರದಂತೆ ಮಲಗಿ ನಿದ್ರೆಗೆ ಜಾರಿದ್ದಾರೆ. ಇನ್ನು ಮಹಾನಗರ ಪಾಲಿಕೆ ಬೀದಿ ನಾಯಿಗಳ ಹಾವಳಿಗೆ ಏನು ಕ್ರಮ ಕೈಗೊಂಡಿದೆಯೋ ಗೊತ್ತಿಲ್ಲ. ಬಸ್ ನಿಲ್ದಾಣ ಅನ್ನೋದು ನಾಯಿಗಳ ಆಶ್ರಯ ತಾಣವಾಗಿದೆ. ಕುಡಿಯುವ ನೀರು ಎಂಬ ನಾಮ ಫಲಕ ಹಾಕಿ ಊಟದ ಪಾತ್ರೆ ತೊಳೆಯೋದು ಸಾಮಾನ್ಯವಾಗಿ ಬಿಟ್ಟಿದೆ. ನೀರಿನ ಅರವಟಿಗೆ ಸ್ವಚ್ಛತೆಯನ್ನ ಕಂಡೇ ಇಲ್ಲ. ಸಿಬಿಟಿ ಬಸ್ ನಿಲ್ದಾಣದಲ್ಲಿ ಸಿಬ್ಬಂದಿಯ ಕೊಠಡಿಯಲ್ಲಿ ಕೂರುವ ಆಸನಗಳೇ ಮುರಿದು ಹೋಗಿವೆ. ಮಹಿಳಾ ವಿಶ್ರಾಂತಿ ಕೊಠಡಿ ಕತ್ತಲೆ ಕೋಣೆಯಾಗಿ ಕಸ ಕಡ್ಡಿ ತುಂಬಿ ಬಳಕೆಯಿಂದ ದೂರವಾಗಿದೆ. ಬಸ್ ನಿಲ್ದಾಣದಲ್ಲಿ ಕಸ ಕಡ್ಡಿ, ಗುಟ್ಕ, ಎಲೆ ಅಡಿಕೆ ಕಲೆಗಳಂತೂ ಮಿತಿ ಮೀರಿ ಹೋಗಿವೆ. ಬಸ್ ನಿಲ್ದಾಣದ ಮಹಡಿ ಏರುವ ಮೆಟ್ಟಿಲುಗಳ ಬಳಿ ಇರಿಸಲಾದ ಫೈರ್ ಸೇಫ್ಟಿ ಉಪಕರಣಗಳ ಬಾಗಿಲು ಮುರಿದು ಹೋಗಿದೆ. ಅತ್ತ ಫೈರ್ ಸೇಫ್ಟಿ ಅನಿಲ ಟ್ಯಾಂಕ್ಗಳ ಮೇಲೆ ನವೀಕರಿಸಲಾಗಿದೆ ಎಂಬ ಬರಹ ಇದ್ದರೂ ಯಾವ ಅವಧಿವರೆಗೆ ಅನ್ನೋದು ದಿನಾಂಕ ಸ್ಪಷ್ಟವಾಗಿಲ್ಲ. ಒಟ್ಟಾರೆ ಹುಬ್ಬಳ್ಳಿ ಮಹಾನಗರದ ಸೆಂಟ್ರಲ್ ಬಸ್ ಟರ್ಮಿನಲ್ ಅಭಿವೃದ್ಧಿ ಬಳಿಕ ಪ್ರಸ್ತುತ ಸೂಕ್ತ ನಿರ್ವಹಣೆಯಿಂದ ದೂರವಾಗಿದೆ. ಶ್ರೀಧರ ಪೂಜಾರ್, ಪಬ್ಲಿಕ್ ನೆಕ್ಸ್ಟ್, ಹುಬ್ಬಳ್ಳಿ. ಗೃಹಲಕ್ಷ್ಮಿ ಯೋಜನೆಯಡಿ ರಾಜ್ಯದ 1,24,00,000 ಯಜಮಾನಿಯರ ಖಾತೆಗೆ ಪ್ರತಿ ತಿಂಗಳು 2,000 ರೂಪಾಯಿ ನೇರವಾಗಿ ಜಮೆಯಾಗುತ್ತಿದೆ. ಇದು ಮಗುವಿನ ಶಿಕ್ಷಣಕ್ಕೆ ನೆರವು, ಅನಾರೋಗ್ಯದ ಸಮಯದಲ್ಲಿ ಆಪದ್ಬಾಂಧವ, ಗೃಹಿಣಿಯರ ಕೈಗೆ ಸಿಕ್ಕ ನಿಜ ಆರ್ಥಿಕ ಸ್ವಾತಂತ್ರ್ಯ. ನಾವು ನುಡಿದಂತೆ ನಡೆದಿದ್ದೇವೆ, ನಿಮ್ಮ ಪ್ರೀತಿ ವಿಶ್ವಾಸವನ್ನ ಉಳಿಸಿಕೊಂಡಿದ್ದೇವೆ. ಗ್ಯಾರಂಟಿ ಸರ್ಕಾರಕ್ಕೆ 1000 ದಿನಗಳು, ನನಸಾಗಿದೆ ಕೋಟಿ ಕನಸುಗಳು.